ಕೇವಲ 10 ನಿಮಿಷಗಳಲ್ಲಿ ರುಚಿಯಾದ ಮಸಾಲ ಉಪ್ಪಿಟ್ಟು ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: 2 ಕಪ್ ರವೆ, 2 ಈರುಳ್ಳಿ, 1 ಟೊಮಾಟೊ, 5 ರಿಂದ 6 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆ, ಸಾಸಿವೆ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಮಾಡುವ ವಿಧಾನ: 2 ಚಮಚ ಎಣ್ಣೆ ಹಾಕಿ ಅದಕ್ಕೆ ರವೆ ಹಾಕಿ ಘಮ ಬರುವವರೆಗೂ ಹುರಿಯಬೇಕು. ಎಣ್ಣೆ ಬೇಡ ಅನ್ನೋರು ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಬೋದು. 2 ನಿಮಿಷದಲ್ಲೆಲ್ಲ ಘಮ ಬರುತ್ತೆ ನೋಡಿ. ಇಷ್ಟು ಹುರಿದ್ರೆ ಸಾಕು, ಘಮ ಬರ್ತಾ ಇದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ 3 ರಿಂದ 4 ಚಮಚ ಎಣ್ಣೆ, ಎಣ್ಣೆ ಕಾದ ನಂತರ ಕಡಲೆಬೇಳೆ, ಉದ್ದಿನಬೇಳೆ, ಕಾಲು ಚಮಚ ಸಾಸಿವೆ, ಅದು ಚಿಟಪಟ ಅಂತ ಸದ್ದು ಬರುವಾಗ ಕರಿಬೇವಿನ ಸೊಪ್ಪು, ಇವಾಗ ಕರಿಬೇವಿನ ಸೊಪ್ಪು, ಈರುಳ್ಳಿ, ಹುಳಿ ಹಾಕಿ ಕೆಂಪಗಾಗುವವರೆಗೂ ಹುರಿಯಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಹಸಿಮೆಣಸಿನಕಾಯಿ ಹಾಕ್ಕೊಬೇಕು. ಅದು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದರ ಜೊತೆಗೆ ಟೊಮಾಟೊ, ನೋಡಿ ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಇದಕ್ಕೆ ಕಾಲು ಚಮಚ ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡಿ ನಾವು ಈ ಕಪ್ಪಲ್ಲಿ ರವೆ ಅಳತೆ ತಗೊಂಡಿದ್ವಿ 2 ಕಪ್ಪು. ಇವಾಗ 1 ಕಪ್ಪು ರವೆಗೆ 2 ಕಪ್ ನೀರು. ಇವಾಗ ನಾನು 2 ಕಪ್ ರವೆ ತಗೊಂಡಿದ್ದೆ, ಆದ್ರಿಂದ 4 ಕಪ್ ನೀರು ಹಾಕ್ತಾ ಇದ್ದೀನಿ. ಈಗ ಒಂದು ಕುದಿ ಬರುವವರೆಗೂ ಕಾಯಿಸೋಣ. ನೋಡಿ ಈಗ ಕುದೀತಾ ಇದೆ. ನಿಮಗೆ ಬೇಕಾದ್ರೆ ವೆಜಿಟೇಬಲ್ ಕೂಡ ಆಡ್ ಮಾಡ್ಕೊಬಹುದು. ನೀರು ಕುದೀತಾ ಇದೆ. ಇದೇ ಸಮಯದಲ್ಲಿ ಸ್ಟವ್ ಸ್ಲಿಮ್ ಮಾಡಿ ರವೆ ಹಾಕಿ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ.
ನೋಡಿ, ಈ ಅದಕ್ಕೆ ಬಂದರೆ ಸಾಕು. ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ. ಹೆಚ್ಚಿನ ರುಚಿಕರವಾದ ಅಡುಗೆ ಮಾಡುವ ವಿಧಾನಗಳಿಗೆ ನಮ್ಮ ಶೋಸ್ ಕಿಚನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.